ನಮಸ್ಕಾರ, ವೆಲ್ಕಮ್ ಟು ಯೋರ್ ಟಿವಿ ಕನ್ನಡ. ಬಿಜೆಪಿ ಫೈರ್ ಬ್ರ್ಯಾಂಡ್ ಯತ್ನಾಳ್ ಫಿಲ್ಟರ್ ಇಲ್ಲದೆ ಮಾತನಾಡೋದು ಇದು ಮೊದಲೇನೂ ಅಲ್ಲ. ಆದ್ರೆ ಈ ಬಾರಿಯ ಮಾತು ಕೇಸರಿ ಪಡೆಯನ್ನ ಮುಜುಗರಕ್ಕೆ ತಳ್ಳಿದೆ. ಮಾತು ಆಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಎಂಬಂತೆ ಬಿಜೆಪಿ ಸ್ಥಿತಿಯಾಗಿದೆ. ಪಕ್ಷದ ವಿರುದ್ಧವೇ ಪ್ರತಿ ಮಾತಲ್ಲೂ ಅಣಕಿಸುತ್ತಿರುವ ಉತ್ತರ ಕರ್ನಾಟಕದ ಹುಲಿ ಎಣಿಸಿಕೊಂಡಿರುವ ಈ ನಾಯಕನ ಮಾತು ಮಾಜಿ ಸಿಎಂ ಯಡಿಯೂರಪ್ಪ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ನಿದ್ದೆಗೆಡಿಸಿದೆ. ತಮ್ಮದೇ ಪಕ್ಷವೆಂದು ಯೋಚಿಸದೆ ನಾಲಿಗೆ ಹರಬಿಡುತ್ತಿರುವ ಈ ಶಾಸಕನಿಗೆ ಲಗಾಮು ಯಾಕೆ ಯಾರು ಹಾಕ್ತಿಲ್ಲ? ಹೋರಾಟ ಇದು ರೈತರ ಪರ ಹೋರಾಟ ಎನ್ನುತ್ತಿದ್ದವರು ಈಗೇಕೆ ಸ್ವಪಕ್ಷದ ಮೇಲೆ ಟೀಕಾ ಪ್ರಹಾರವನ್ನ ಮಾಡ್ತಿದ್ದಾರೆ? ಹೌದು, ಈಗ ಎಲ್ಲೆಡೆಯೂ ವಕ್ಫ್ ವಿರುದ್ಧ ಜನಜಾಗೃತಿ ಅಭಿಯಾನಕ್ಕೆ ಪ್ರತ್ಯೇಕವಾಗಿ ಚಾಲನೆ ನೀಡಿರುವ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿ ನಾಯಕರನ್ನ ಕಂಡ್ರೆ ಸಾಕು ಉರಿದುರಿದು ಬೀಳ್ತಿದ್ದಾರೆ. ಹೋರಾಟ ಕೈಬಿಡಿ, ಪಕ್ಷ ಬಲಪಡಿಸಲು ಒಗ್ಗಟ್ಟಿನಿಂದ ಕೆಲಸ ಮಾಡಿ ಎಂದು ಯತ್ನಾಳ್ ಬಣಕ್ಕೆ ಈಗಾಗಲೇ ಬಿಎಸ್ವೈ ಮನವಿ ಮಾಡಿದ್ರು ಕೂಡ ಕ್ಯಾರಿ ಎಂತಿಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಮೇಲಿನ ಕಿಚ್ಚು ಈಗ ಜುವಾಲಿಯಾಗಿ ಪರಿಣಮಿಸಿದೆ ಎಂದು ಹೇಳಲಾಗ್ತಿದೆ. ಈ ಮೂಲಕ ಬಿಜೆಪಿಯಲ್ಲಿನ ಭಿನ್ನಮತ ತಾರಕಕ್ಕೇರಿದ್ದು ಸ್ಪಷ್ಟವಾಗಿದೆ. ವಕ್ಫ್ ವಿರುದ್ಧ ಹೋರಾಟ ಮಾಡುತ್ತಿರುವ ಬಗ್ಗೆ ಮಾತನಾಡಿರುವ ಯತ್ನಾಳ್ ಮಾಜಿ ಸಿಎಂ ಯಡಿಯೂರಪ್ಪ ಹಾಗೂ ಬಿವೈ ವಿಜಯೇಂದ್ರಗೆ ಟಾಂಗ್ ಕೊಟ್ಟಿದ್ದಾರೆ. ನಾವು ಜನ ಜಾಗೃತಿ ಮಾಡ್ತಿದ್ದೇವೆ, ಯಾವುದೇ ರಾಜಕೀಯ ಉದ್ದೇಶವಲ್ಲ. ಇಲ್ಲಿ ಯಾರು ಸಿಎಂ ಆಗೋಕೆ ಹೋರಾಟ ಮಾಡ್ತಿಲ್ಲ. ನಾವು ವಕ್ಫ್ ವಿರುದ್ಧ ಮಾತ್ರ ಹೋರಾಟ ಮಾಡಿದ್ರೆ ನಿಮಗೆ ಯಾಕೆ ಭಯ, ಟೆನ್ಷನ್ ಎಂದು ಪ್ರಶ್ನಿಸಿದ್ದಾರೆ. ವಕ್ಫ್ ವಿರುದ್ಧದ ಹೋರಾಟ ಅಧಿಕಾರ, ಅಂತಸ್ತು, ಹುದ್ದೆ ಮೇಲೆ ಕಣ್ಣಿಟ್ಟು ಆರಂಭಿಸಿದಲ್ಲ. ಯಾರು ಸ್ವಾರ್ಥಕ್ಕಾಗಿ ವಕ್ಫ್ ವಿರುದ್ಧ ಹೋರಾಟ ನಡೆಸುತ್ತಿಲ್ಲ ಎಂದಿದ್ದಾರೆ. ಯಾವುದೇ ಕುಟುಂಬವನ್ನ ಮುಗಿಸಲು ನಾವು ಈ ಹೋರಾಟವನ್ನ ಮಾಡ್ತಿಲ್ಲ ಎಂದು ವಿಜಯೇಂದ್ರ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ದಾರೆ. ನನ್ನ ಬಗ್ಗೆ ಕಠಿಣ ಕ್ರಮ ಕೈಗೊಳ್ತವೆ ಅಂತಿರಲ್ಲ, ಯಾಕೆ ಕ್ರಮ ಕೈಗೊಳ್ತೀರಾ ಎಂದು ಯತ್ನಾಳ್ ವಿಜಯೇಂದ್ರ ಹಾಗೂ ಬಿಎಸ್ವೈಗೆ ಸವಾಲು ಹಾಕಿದ್ದಾರೆ. ನಾವು ಕಲಬುರಗಿ ಬಳಿಕ ಬೆಳಗಾವಿಯಲ್ಲಿ ಬೃಹತ್ ಹೋರಾಟ ಮುಗಿಸಿ ದೆಹಲಿಗೆ ಹೋಗ್ತೇವೆ. ಡಿಸೆಂಬರ್ 3 ಹಾಗೂ 4ರಂದು ದೆಹಲಿಗೆ ಹೋಗಿ ವಕ್ಫ್ ವಿರುದ್ಧ ವರದಿ ನೀಡ್ತೇವೆ ಎಂದು ಯತ್ನಾಳ್ ಹೇಳಿಕೆ ನೀಡಿದ್ದಾರೆ. ಅಲ್ಲದೆ ಸಿಟಿ ರವಿ ಬಗ್ಗೆ ಮಾತನಾಡಿರುವ ಇವರು, ನಾವು ಅವರನ್ನ ಗುಣಗಾನ ಮಾಡಲ್ಲ, ನಮ್ಮ ಜೊತೆ ಅವರು ಚೆನ್ನಾಗಿ ಮಾತನಾಡ್ತಾರೆ, ಆಮೇಲೆ ಇಲ್ಲೊಂದು ಅಲ್ಲೊಂದು ಮಾತನಾಡ್ತಾರೆ ಎಂದು ಕಿಡಿಕಾರಿದ್ದಾರೆ. ಇನ್ನು ಎಲ್ಲಾ ಬೆಳವಣಿಗೆ ಬಗ್ಗೆ ಮಾತನಾಡಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಡಿಸೆಂಬರ್ ಬಳಿಕ ಎಲ್ಲಾ ಬಾಗಿಲು ಬಂದ್ ಆಗಲಿವೆ ಎಂದು ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಚಾಟಿ ಬೀಸಿದ್ದಾರೆ. ಇನ್ನು ಸಿಟಿ ರವಿ, ನಾನು ರಾಜಕೀಯಕ್ಕೆ ಬಂದು 35 ವರ್ಷ ಆಯಿತು, ನಾನು ಬೇರೆ ಯಾವ ಬಾಗಿಲು ಬಡ್ದಿಲ್ಲ ಎಂದು ಹೇಳಿಕೆ ನೀಡಿದ್ದಾರೆ. ಇವರ ಸ್ಥಿತಿ ಇಲ್ಲಿ ಇಕ್ಕಟ್ಟಿಗೆ ಸಿಲುಕಿದಂತಿದೆ. ಒಟ್ಟಾರೆ ಬಿಜೆಪಿಯಲ್ಲಿನ ಭದ್ರಕೋಟೆಯು ಶೇಕ್ ಆಗುತ್ತಿದೆ. ಒಬ್ಬರ ಮೇಲೆ ಒಬ್ಬರು ಮುಗಿ ಬೀಳ್ತಿದ್ದಾರೆ. ಯತ್ನಾಳ್ ಅವರ ಅಬ್ಬರದಿಂದ ಕೇಸರಿ ಪಡೆಯ ಚಿತ್ರಣವೇ ಬದಲಾಗುವ ಹಾಗೆ ಕಾಣ್ತಿದೆ. ಅದೇನೋ ಹೇಳ್ತಿದ್ದಾರಲ್ವಾ, ಡಿಸೆಂಬರ್ಗೆ ಫೈನಲ್ ಆಗುತ್ತೆ ಎನ್ನುವ ಮಾತಿನ ಮರ್ಮದಲ್ಲಿ ಯಾವೆಲ್ಲ ದಾಳಗಳು ಉರುಳುತ್ತವೆ ಎಂಬುದನ್ನ ಕಾಲವೇ ನಿರ್ಣಯಿಸಲಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.